ಯಾಕೆ ಚಿಂತೆ, ಯಾಕೆ ಭಯ, ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ, ಕಾಲಹರಣ ಆಗ್ತಾ ಹೋಗುತ್ತೆ. ಮೇಲೊಬ್ಬ ಕಾಯ್ತಾ ಇರ್ತಾನೆ. ನಿನ್ನ ಕೆಲಸವನ್ನು ನೀನು ಮಾಡು, ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಿನ್ನ ಒಳ್ಳೆಯದಕ್ಕಾಗಿಯೇ. ಯಶಸ್ಸು ತಡ ಆಗ್ತಿದೆ ಅಂತ ಅಂದರೆ ನೀನು ಸೋತಿದೀಯಾ ಅಂತ ಅಲ್ಲ. ಯಶಸ್ಸು ಸಮಯ ನಿಧಾನವಾಗಿ ತೆಗೆದುಕೊಳ್ತಾ ಇದೆ ಅಂತ. ಸ್ವಲ್ಪ ತಾಳ್ಮೆ ಇರಲಿ. ನಿನಗೆ ನಿನ್ನನ್ನೇ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಅಂದ ಮೇಲೆ ಬೇರೆ ಏನನ್ನೂ ನೀನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ನಿಮ್ಗಳ ಗುರಿ ಮುಖ್ಯ ಆದರೆ ಸಮಸ್ಯೆಗಳು ಸಣ್ಣದಾಗ್ತಾ ಹೋಗ್ತವೆ. ಸಮಸ್ಯೆಗಳೇ ಮುಖ್ಯ ಆದ್ರೆ ಗುರಿ ದೂರ ಹಾಕೋಂತ ಹೋಗ್ತಾವೆ. ನಿನ್ನವರು ಯಾರು ಅಂತ ತಿಳಿಬೇಕಾದ್ರೆ ಈ 3 ಸಂದರ್ಭಗಳನ್ನ ಗಮನಿಸು. 1ನೇದು ನೀನು ಒಂಟಿಯಾಗಿದ್ದಾಗ, 2ನೇದು ನೀನು ಖುಷಿಯಲ್ಲಿದ್ದಾಗ, 3ನೇದು ನೀನು ದುಃಖದಲ್ಲಿದ್ದಾಗ. ನೀನು ಬದುಕುತ್ತಿರುವ ಈ ಜೀವನ ಎಷ್ಟೋ ಕಷ್ಟಪಟ್ಟು ನೀನು ಕಟ್ಟಿದೀಯಾ. ನೀ ಕಟ್ಟಿದೀಯಾ ಅಂತ ನಿನಗೆ ಮಾತ್ರ ಗೊತ್ತು. ಯಾರೋ ಏನೋ ಹೇಳ್ತಾರೆ ಅಂತ ನೀನು ತಲೆ ಕೆಡಿಸ್ಕೊಳ್ಬೇಡ. ಯಾಕಂದರೆ ನೀನು ಬದುಕಿರುವ ಈ ಜೀವನ ಯಾರಿಗೂ ಗೊತ್ತಿಲ್ಲ. ನೀನು ನಡೆದಂಥ ದಾರಿ, ಆ ನಿನ್ನ ನೋವು, ನಿನ್ನ ಕಷ್ಟ ನಿನಗೆ ಮಾತ್ರ ಗೊತ್ತು. ನಿನ್ನನ್ನು ನೀನು ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಬೇಡ. ಶುಭವಾಗಲಿ. ನಿನ್ನನ್ನು ಎಲ್ಲರೂ ಬಿಟ್ಟು ಹೋದರು, ಯಾರೂ ನಿನ್ನ ಕಷ್ಟಕ್ಕೆ ಆಗಲಿಲ್ಲ, ಸಹಾಯ ಮಾಡ್ತಾ ಇಲ್ಲ ಅಂತ ಭಯ ಪಡಬೇಡ. ನಿನ್ನಲ್ಲಿರುವ ಒಳ್ಳೆಯತನವೇ ನಿನ್ನನ್ನು ಮುಂದೊಂದು ದಿನ ಕಾಪಾಡುತ್ತೆ. ನಮಸ್ತೆ.